ಚಿಕ್ಕ ಯಜಮಾನ್ರ ಫೋನ್ ಬರ್ತದೆ. ಇದೇ ಸರಿಯಾದ ಅಸ್ತ್ರ. ಓಹೋ ಮೇಡಮ್, ಇಲ್ಲಿ ನೋಡಿ, ಚಿಕ್ಕ ಯಜಮಾನ್ರ ಫೋನ್ ಬರ್ತಾ ಇದೆ. ನೀವು ನನಗೆ ಈ ತರ ಟಾರ್ಚರ್ ಕೊಟ್ಟು ಮನೆಯಿಂದ ಆಚೆ ಹಾಕಿದ್ದೀರಾ ಅಂತ ಹೇಳ್ಬಿಡ್ತೀನಿ ಆಮೇಲೆ. ಹೇಳು, ನಾನೇ ನಿನ್ನ ಮನೆ ಆಚೆ ತಡೆದೆ ಅಂತ ಹೇಳು. ಆಗ ಯಾಕೆ ಅಂತ ನನ್ನನ್ನೇ ಕೇಳ್ತಾರೆ. ಆಗ ನಿನ್ ಬಂಡವಾಳ ಎಲ್ಲ ನಾನೇ ಬಯಲು ಮಾಡ್ತೇನೆ. ಸುಮ್ಮನೆ ಮನೆ ಹತ್ರ ಬಂದು ಕಾಟ ಕೊಡ್ತಾ ಇದಾರೆ ಅಂತ ಎಲ್ಲ ಹೇಳ್ತೀನಿ. ಮಾತಾಡು ರಿಸೀವ್ ಮಾಡು. ನೀವು ಹೇಳಿದ ತಕ್ಷಣ ಬಿಟ್ಬಿಡ್ತೀನಾ? ಇವಾಗ ನೋಡಿ ಹಬ್ಬ. ಹೇಳಿ ಚಿಕ್ಕ ಯಜಮಾನ್ರೆ. ಹೇ ತ್ರಿಶೂಲ್, ಯಾಕೋ ಕಾಲ್ ರಿಸೀವ್ ಮಾಡೋಕ್ಕೆ ಇಷ್ಟೊತ್ತು? ಇಸ್ ಎವ್ರಿಥಿಂಗ್ ಫೈನ್? ಫೈನ್ ಅಲ್ಲ, ಇಲ್ಲಿ ಗ್ರ್ಯಾಂಡ್ ಫಿನಾಲೆನೇ ನಡೀತಾ ಇದೆ. ಏನು ಫಿನಾಲೆನಾ? ಮತ್ತಿನ್ನೇನು ಚಿಕ್ಕ ಯಜಮಾನ್ರೆ, ಶಿವಾನಿ ಅವ್ರಿಗೆ ಬೇಡ ಬೇಡ ಅಂತಂದ್ರು 10 ಥರದ ಅಡುಗೆ ಮಾಡಿ ತಿನ್ನು ಅಂತ ಫೋರ್ಸ್ ಮಾಡ್ತಾ ಇದಾರೆ. ಇದೆಲ್ಲ ತಿನ್ನೋದು ಅಂತಂದ್ರೆ ಒಂಥರ ಗ್ರ್ಯಾಂಡ್ ಫಿನಾಲೆ ಫೈಟ್ ಇದ್ದಂಗಲ್ವಾ? ಹೊಟ್ಟೆ ವರ್ಸಸ್ ತಟ್ಟೆ. ಶಿವಾನಿಯವರು ಅಷ್ಟೊಂದು ವೆರೈಟಿ ಅಡುಗೆ ಮಾಡಿದಾರ. ಹೇಗಿದೆ? ಚೆನ್ನಾಗಿ ಕುಕ್ ಮಾಡ್ತಾರಾ? ಕುಕ್ಕ ಆವಾಗ್ಲಿಂದ ಕುಕ್ತಾನೆ ಇದ್ದಾರೆ. ವಾಟ್? ಅಂದ್ರೆ ಅವ್ರು ಮಾಡಿರೋ ಅಡುಗೆನ ಹೇಗೆ ವರ್ಣನೆ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಚಿಕ್ಕ ಯಜಮಾನ್ರೆ, ಅವ್ರು ಮಾಡಿರೋ ಅಡುಗೆ ಪ್ರತಿಯೊಂದು ಒಂದೊಂದು ಅದ್ಭುತ. ಆಹಾ, ಈ ನೋಡಿ ಸೂಪು ಹದವಾಗಿ ಬಿಸಿ ಬಿಸಿಯಾಗಿ ಆವಿ ಹಂಗೆ ಬರ್ತಾ ಇದೆ. ನೋಡಿ ಗೋಬಿ ಮಂಚೂರಿ ತುಂಬ ಚೆನ್ನಾಗಿದೆ. ಬಿರಿಯಾನಿ ಏನು ಸ್ಪೈಸಿ ಆಗಿದೆ ಗೊತ್ತಾ ಚಿಕ್ಕ ಯಜಮಾನ್ರೆ? ಇಲ್ಲಿ ನೋಡಿ, ಇಲ್ಲಿ ಗ್ರೇವಿ. ಓಹೋ, ಅಂದ್ರೆ ಶಿವಾನಿಯವರು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ಆಯ್ತು. ಚೆನ್ನಾಗ? ಅಯ್ಯೋ ರೀ ಶಿವಾನಿ ಅವರೇ, ಸಾಕು ಕಣ್ರಿ, ನನ್ನ ಹೊಟ್ಟೆ ತುಂಬ ಬಿಡುತ್ತೆ. ನೋಡಿ ಚಿಕ್ಕ ಯಜಮಾನ್ರೆ, ನಾನು ಸಾಕು ಅಂದ್ರು ಬಡಿಸ್ತಾನೆ ಇದ್ದಾರೆ. ವಾವ್, ಶಿವಾನಿಯವರ ನೀನು ಇಷ್ಟೊಂದು ಹೊಗಳ್ತಿದ್ಯಾ ಅಂದ್ರೆ ಅದರಲ್ಲೇ ಗೊತ್ತಾಗುತ್ತೆ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ. ತ್ರಿಶೂಲ್, ಅವರು ಆರಾಮಾಗಿದ್ದಾರೆ ತಾನೆ? ಆರಾಮ? ಅವ್ರು ಎಷ್ಟು ಕೂಲ್ ಆಗಿದ್ದಾರೆ ಅಂದ್ರೆ ಹೊರಗಡೆ ಬೀಸ್ತಾರೋ ತಣ್ಣಿ ಗಾಳಿಗೂ ಅವರು ಕಾಂಪಿಟೇಷನ್ ಕೊಡೋ ಥರ ಇದ್ದಾರೆ. ಚಿಕ್ಕ ಯಜಮಾನ್ರೆ, ನೀವು ಇಲ್ಲಿರ್ಬೇಕಿತ್ತು, ಶಿವಾನಿ ಮೇಡಮ್ನ ನೋಡ್ಬೇಕಿತ್ತು. ಅವ್ರಿಗೆ ಈ ಬೇಜಾರು ಕೋಪ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಹೋಗೋಣ, ನಾನು ಇರಬೇಕಾಗಿತ್ತು. ಬಟ್ ಏನು ಮಾಡೋದು, ಮನೆಯಲ್ಲಿ ಇಟ್ಸ್ ಓಕೆ ಬಿಡು. ತ್ರಿಶೂಲ್ ಅವ್ರಿಗೆ ಫೋನ್ ಕೊಡೋ, ನಾನು ಸ್ವಲ್ಪ ಮಾತಾಡ್ತೀನಿ. ಫೋನಾ? ಯಾಕೋ ಏನಾಯ್ತು ಹಾಗೆ ಹೇಳ್ತಿದ್ಯಾ? ಶಿವಾನಿ ಅವ್ರ ನನ್ನ ಜೊತೆ ಮಾತಾಡೋದಂತ? ಅಯ್ಯೋ ಹಾಗೆಲ್ಲ ಏನಿಲ್ಲ ಚಿಕ್ಕ ಯಜಮಾನ್ರೆ, ಅವರು ಪಾಪ ಈಗ ಜಸ್ಟು ಮಲ್ಕೊಳ್ಳೋಕ್ಕೆ ಅಂತ ಮೇಲೆ ಹೊಟ್ಟೋದ್ರು. ನೀವು ಬೇಕು ಅಂದ್ರೆ ಹೇಳಿ, ನಾನೇ ಮೇಲೆ ಹೋಗಿ ಎಬ್ಬಿಸ್ತೀನಿ ಅವ್ರನ್ನ. ಬೇಡ ಮಲ್ಕೊಳ್ಳಿ, ನಾನು ಬೆಳಗ್ಗೆ ಮಾತಾಡ್ತೀನಿ ಬಿಡು. ಸರಿ ಚಿಕ್ಕ ಯಜಮಾನ್ರೆ. ಹಾಂ ತ್ರಿಶೂಲ್, ಶಿವಾನಿ ಅವ್ರ ಕಡೆ ಗಮನ ಇರಲಿ. ಹೊಟ್ಟೆ ತುಂಬಿತು ಅಂತ ಹಾಗೆ ನಿದ್ದೆ ಮಾಡಿಬಿಡೋಣ. ನಿದ್ದೆನಾ? ನೋ ಚಾನ್ಸ್. ರಾತ್ರಿ ಪೂರ್ತಿ ಎದ್ದು ಅವ್ರನ್ನ ಸೆಕ್ಯೂರಿಟಿ ಥರ ನೋಡ್ಕೋತೀನಿ. ಓಕೆ ತ್ರಿಶೂಲ್, ಗುಡ್ ನೈಟ್. ಗುಡ್ ನೈಟ್ ಚಿಕ್ಕ ಯಜಮಾನ್ರೆ. ನಾನು ಹೋಗಿದ್ರು ಇಷ್ಟು ಚೆನ್ನಾಗಿ ಕೇರ್ ತಗೋತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾನೆ ತ್ರಿಶೂಲ್. ಅದಕ್ಕೆ ನಾನು ತ್ರಿಶೂಲ್ನ ಅಷ್ಟು ನಂಬೋದು. ನಂಬಿಕೆ ಅಂದರೆ ತ್ರಿಶೂಲು, ತ್ರಿಶೂಲ್ ಅಂದರೆ ನಂಬಿಕೆ. ಮೇಡಮ್ ಪ್ಲೀಸ್ ಬಾಗ್ಲಿ ತೆಗೀರಿ ಮೇಡಮ್, ಸ್ವಲ್ಪ ಚಳಿ ಆಗ್ತಾ ಇದೆ. ಅಯ್ಯೋ ಏನು ಮಾಡೋದು, ಚಳಿ ಗಾಳಿ ಇದೆಲ್ಲ ಏನು ಮಾಡೋದಿಲ್ಲ ಅಂತ ಸುಮ್ಮನೆ ಬಿಲ್ಡಪ್ ಕೊಟ್ಟೆ. ಇವಾಗ ಅನುಭವಿಸ್ಬೇಕು. ಓ ಇಡೀ ರಾತ್ರಿ ಇಲ್ಲ ಹೇಗಪ್ಪ ಕಳೀಲಿ, ಚಳಿ. ಯಾಕೆ ನಂದೀಶ ತುಂಬ ಯೋಚನೆ ಮಾಡ್ತಾ ಇದೆಯಾ? ನಿನ್ಗೊಂದು ಮಾತು ಹೇಳಿದೆ, ತ್ರಿಶೂಲ್ನ ಶಿವಾನಿ ಮನೆ ಕಳಿಸ್ದೆ ಅಂತ ಬೇಜಾರ? ಚಚೆ, ಅದರಲ್ಲಿ ಬೇಜಾರು ಮಾಡ್ಕೊಳಂಥದ್ದೇನಿದೆ ಮತ್ತೆ? ತ್ರಿಶೂಲು ನಿಮ್ಮ ಮಗ ಇದ್ದಾಗೇನೆ, ಅವನ ಮೇಲೆ ನೀವೇನು ಬೇಕಾದ್ರೆ ನಿರ್ಧಾರ ತೊಗೊಬೋದು. ಹಾಗಂತ ನಾನು ಅವನ್ನ ಗ್ರಾಂಟೆಡ್ ಆಗಿ ತೊಗೊಳಕ್ಕಾಗಲ್ಲ. ನಂದೀಶ, ತ್ರಿಶೂಲ್ನ ಯಾಕೆ ಕಳಿಸ್ದೆ ಗೊತ್ತಾ? ಅವನು ತುಂಬ ಜವಾಬ್ದಾರಿ ಇರೋ ಹುಡುಗ. ಯಾವುದೇ ಸಣ್ಣ ಕೆಲಸ ಕೊಟ್ಟರು ಅಚ್ಚುಕಟ್ಟಾಗಿ ಮಾಡ್ಕೊಂಬರ್ತಾನೆ. ಈಗ ಶಿವಾನಿ ತುಂಬ ಬೇಜಾರಲ್ಲಿದ್ದಾಳೆ ಅಂತ ನನಗನ್ನಿಸ್ತು.
ಆ ಒಂಟಿತನದಲ್ಲಿ ತಲೆಗೆ ಏನೇನೋ ಅಭಿಪ್ರಾಯಗಳು ಬರ್ತಾ ಇರ್ತವೆ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅನ್ನೋ ಭಯ ನನಗೆ. ತ್ರಿಶೂಲ್ ಜೊತೆಗಿದ್ರೆ ನಮ್ಮವ್ರು ಯಾರೋ ನನ್ನ ಜೊತೆಗಿದ್ದಾರೆ ಅಂತ ಶಿವಾನಿಗೆ ಧೈರ್ಯ ಬರುತ್ತೆ, ಅದಕ್ಕೆ ಕಳಿಸ್ದೆ. ಅದು ನಿಜಾನೇ ಯಜಮಾನ್ರೆ, ನೀವು ಒಳ್ಳೆ ನಿರ್ಧಾರನೇ ತೊಗೊಂಡಿದ್ದೀರ. ನಾನು ಯಾವತ್ತೂ ನಿಮ್ಮನೆ ಬೇರೆ ನಮ್ಮನೆ ಬೇರೆ ಅಂತ ನಾನು ನೋಡೇ ಇಲ್ಲ. ನಾನು ಕಾರ್ ಡ್ರೈವರ್ ಆದರೂ ನೀವು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರ. ನಿಮ್ಮ ಋಣ ನನ್ನ ಮೇಲಿದೆ ಯಜಮಾನ್ರೆ. ನನ್ನ ಮಗನು ಈ ಮನೆಗೆ ಋಣಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ತ್ರಿಶೂಲು ಹಾಗೇ ಇದ್ದಾನೆ, ಅದೇ ನನ್ನ ಹೆಮ್ಮೆ. ಕೆಲವು ಸಲ ನಿನ್ನ ಬಗ್ಗೆ ನನಗೆ ಹೊಟ್ಟೆ ಉರಿಯುತ್ತೆ ಕಣ. ತ್ರಿಶೂಲು ನನ್ನ ಮಗ ಆಗ್ಲಿಲ್ವಲ್ಲ ಅಂತ. ಯಜಮಾನ್ರೆ ತಮಾಷೆ ಮಾಡಿದೆ, ಸೀರಿಯಸ್ ಅಥವಾ ಅವರ ಬಾಡಿ ಒಳಗೇನೋ ಆಗ್ತಾ ಇದೆ, ಏನು ಅಂತ ಅರ್ಥ ಆಗ್ತಾ ಇಲ್ಲ. ತುಂಬಾ ನೋವ್ತಾ ಇದೆ. ನೀರು ನೀರು ಯಾವತ್ತೂ ಹೀಗಾಗಿರ್ಲಿಲ್ವಲ್ಲ. ಬಾಡಿಯಿಂದ ಯಾವುದೋ ಪಾರ್ಟ್ನ ಕಿತ್ಕೊಂಡು ಹೋದಂಗೆ ಆಗ್ತಿದೆ. ಓ ಗಾಡ್. ಮಾ, ಡ್ಯಾಡ್, ನೀನ್ ವಾಪಸ್ ಬಂದಿದ್ಯಾ? ನೀನ್ ಬದುಕಿದ್ಯಾ ನೀಲಿ? ನನ್ ಕೈ ನಂಬಕ್ಕೆ ಆಗ್ತಿಲ್ಲ. ನಿನ್ನ ಕಳ್ಕೊಂಡು ನನ್ನನ್ನೇ ಕಳ್ಕೊಂಡು ಹಾಗಾಯ್ತು. ನೀನು ನನ್ನ ಬಿಟ್ಟು ಹೋದೆ ಅಂತ ಅನ್ಕೊಂಡೆ ನೀಲಿ. ಈಗ ನೀನ್ ವಾಪಸ್ ಬಂದಿದ್ಯಲ್ಲ, ನನಗಷ್ಟೇ ಸಾಕು. ನೀಲಿ, ನೀನ್ ಕೊನೆಯವರೆಗೂ ನನ್ನ ಜೊತೆನೇ ಇರ್ತೀಯ ಅಂತ ಮಾತು ಕೊಟ್ಟಿದ್ದೆ. ಆ ಮಾತು ಉಳಿಸ್ಕೊಳ್ಳೋಕೆ ತಾನೇ ನೀನು ವಾಪಸ್ ಬಂದಿರೋದು. ನಿಜವಾದ ಸ್ನೇಹಕ್ಕೆ ಸಾವೇ ಇಲ್ಲ ಅಂತ ಹೇಳ್ತಾರೆ. ನೀನೇ ನನ್ನ ನಿಜವಾದ ಸ್ನೇಹಿತೆ. ನಿನ್ಗೇನು ಆಗಿಲ್ವಲ್ಲ? ಸತ್ಯ, ನೀನು ವಾಪಸ್ ಬಂದಿದ್ದು ನನಗೆ ತುಂಬಾ ಖುಷಿ ಆಗ್ತಿದೆ. ಆ ಖುಷಿನ ಹೇಳ್ಕೊಳಕ್ಕೆ ನನಗೆ ಪದಗಳೇ ಸಿಗ್ತಿಲ್ಲ ನೀಲಿ. ನನ್ನ ಕೈಲಿ ನಿನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ ಅಂತ ನಾನು ಕೊರಗ್ತಾ ಇದೆ. ಆದರೆ ನಿನ್ಗೇನು ಆಗೇ ಇಲ್ವಲ್ಲ? ಅಲ್ಲಿ ನೋಡಿದ್ರೆ ನೀನು ಉಸಿರೇ ನಿಂತೋಗಿತ್ತು. ಇದೆಲ್ಲ ಹೇಗಾಯ್ತು ನೀಲಿ? ನೀನು ಹೇಗೆ ಬದುಕು ಬಂದೆ? ಅಲ್ಲಿ ಏನಾದರೂ ಪವಾಡ ಆಯ್ತಾ? ಯಾರಾದರೂ ನಿನ್ನನ್ನು ಕಾಪಾಡಿದ್ರಾ? ಹೇಳು ನೀಲಿ, ಮಾತಾಡು. ಏನಾಯ್ತು ಅಲ್ಲಿ? ನಾನು ಅವಾಗ್ಲಿಂದ ಮಾತಾಡ್ತಾನೆ ಇದ್ದೀನಿ.
ನೀನು ಉತ್ತರನೇ ಕೊಡ್ತಿಲ್ವಲ್ಲ ನೀಲಿ? ಓ, ನಿನ್ನನ್ನು ಕಾಪಾಡಕ್ಕೆ ಬರಲಿಲ್ಲ ಅಂತ ಕೋಪನಾ? ನನ್ನ ಕ್ಷಮಿಸ್ಬಿಡು ನೀಲಿ. ನಾನು ಬರೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಆದರೆ ನಾನು ಬರೋ ಪರಿಸ್ಥಿತಿಲಿ ಇರಲಿಲ್ಲ. ಪ್ಲೀಸ್ ನೀಲಿ, ಮಾತಾಡು. ನೀವು ಎಷ್ಟೇ ಪ್ರಯತ್ನ ಪಟ್ಟರು ಅದು ಮಾತಾಡೋದಿಲ್ಲ. ಯಾಕಂದರೆ ಅದು ನಿಜವಾದ ನೀಲಿ ಅಲ್ಲ, ನೀಲಿ ಬೊಂಬೆ. ಚೆನ್ನಾಗಿಲ್ವಲ್ಲ ಟೂನು? ಬೇರೆ ಕಣ. ಅಳಿಮಯ್ಯ ಕಿಲ್ ಮಲಗಿದ್ದಾನೆ ಅಲ್ಲ. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದ್ದು ಬೇಜಾರ್ಲಿ ಎಣ್ಣೆ ಹೊಡೆದು ಬಿಟ್ಬಿಟ್ಟಿದ್ದಾನ. ಸದ್ಯ ಯಾರು ನೋಡಿಲ್ಲ ಅನ್ಸುತ್ತೆ. ಬಾವಾಜಿಗೆ ಏನಾದ್ರು ವಿಷಯ ಗೊತ್ತಾದ್ರೆ ತುಂಬ ನೊಂದ್ಕೋತಾರೆ. ಅಷ್ಟೊಳಗೆ ಇವನ್ನ ಎಪ್ಸಿ ಮಜ್ಜೆ ಕುಡಿಸ್ಬಿಡ್ಬೇಕು. ಲೇ ಅಳಿಮಯ್ಯ, ಅಳಿಮಯ್ಯ, ಇಷ್ಟಕ್ಕೆಲ್ಲ ಬೇಜಾರು ಮಾಕತ್ತಾರೇನ? ಇದೆಲ್ಲ ಮಾಮೂಲಿ. ನಾನಿಲ್ವಾ ನಿನ್ನ ಜೊತೆ? ನಾನು ನೋಡ್ಕೋತೀನಿ ಬಾ. ಅಳಿಮಯ್ಯ ಎದ್ದೇಳೋ. ಅಳಿಮಯ್ಯ, ಎಣ್ಣೆನೂ ಹೊಡ್ತಿಲ್ವಲ್ಲ ಅಳಿಮಯ್ಯ? ಅಳಿಮಯ್ಯ, ಅಳಿಮಯ್ಯ, ಅಕ್ಕ, ಬಾಬುಜಿ, ಬೇಬಿ, ಅಕ್ಕ, ಬಾಬುಜಿ, ಇಲ್ಲಿ ನೋಡಿ ಅಳಿಮಯ್ಯ. ಏನಾಯ್ತಾ? ಏನಾಯ್ತು? ತ್ರಿವಿಕ್ರಮ್, ತ್ರಿವಿಕ್ರಮ, ತ್ರಿವಿಕ್ರಮ, ರಾತ್ರಿ ಎಲ್ಲ ಸರಿಗೆ ಇದ್ದ, ಇದಕ್ಕಿದಂಗೆ ಏನಾಯ್ತು ನಿಮ್ಗೆ? ಯಾರು ನೋಡ್ಲಿಲ್ವಾ? ನಿನ್ನೆ ನೈಟು ಚೆನ್ನಾಗೇ ಮಾತಾಡ್ಸ್ದ. ಏನಾಯ್ತ್ರಿ? ನೀರು ತಗೊಂಬಮ್ಮ. ತ್ರಿವಿಕ್ರಮ, ಅಳಿಮಯ್ಯ, ತ್ರಿವಿಕ್ರಮ, ಇದ್ದೇಳು. ಚಿಕನ್ ಮರ್ರ, ಚಿಕನ್ ಮರ್ರ, ಚಿಕನ್ ಮರ್ರ, ಚಿಕನ್ ಮರ್ರ, ಅಜ್ಮಾರ್ರೆ, ಚಿಕನ್ ಮರ್ಗ ಏನಾಯ್ತು? ಗೊತ್ತಿಲ್ಲ ದಿಶಾ, ಹೆಸರ ತಪ್ಪಿಟ್ಬಿಟ್ಟಿದ್ದಾನೆ. ಅಯ್ಯೋ, ನೀರು. ರೀನಾ, ಅಳಿಮಯ್ಯ, ತ್ರಿವಿಕ್ರಮ, ಅಳಿಮಯ್ಯ, ತ್ರಿವಿಕ್ರಮ, ಎತ್ಕೊಳ್ಳಿ, ಎತ್ಕೋ. ನಿಧಾನ, ನಿಧಾನ. ಚಿಕನ್ ಮರ್ರೆ, ಚಿಕನ್ ಮರ್ರೆ, ಚಿಕನ್ ಮರ್ರೆ. ದಮಯಂತಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಅಳಿಮಯ್ಯ, ತ್ರಿವಿಕ್ರಮ್, ಎದ್ದೇಳೋ. ಶಿವಗೊಂದು ಫೋನ್ ಮಾಡು, ಅರ್ಜೆಂಟಾಗಿ ಬರಕ್ಕೆ ಹೇಳು. ಸರಿ ನಮ್ಮ ಹಲೋ, ಡಾಕ್ಟ್ರ್ ಸರ್ ನಾನು ನಂದೀಶ ಮಾತಾಡ್ತಾ ಇರೋದು. ಹಾಂ, ಅದೇ ತ್ರಿವಿಕ್ರಮ್ಗೆ ಹುಷಾರಿಲ್ಲ ಸರ್, ಸ್ವಲ್ಪ ಬೇಗ ಬರ್ತೀರಾ? ಸಾರಿ ಮೇಡಮ್, ಕೋಪ ಮಾಡ್ಕೋಬೇಡಿ. ನಿನ್ನೆಯಿಂದ ನೀವು ತುಂಬ ಬೇಜಾರಾಗಿದ್ದೀರಾ. ನೀವು ಹಾಗಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಮತ್ತೆ ಹಳೆ ಶಿವಾನಿ ನೋಡಬೇಕು ಅನ್ನಿಸ್ತು. ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ನೀಲಿಯವ್ರನ್ನಂತೂ ನಾನು ಕರ್ಕೊಂಬರೋದಕ್ಕಾಗೋದಿಲ್ಲ. ಅವರು ಈ ಭೂಮಿ ಮೇಲೆ ಇಲ್ಲ. ಅದಕ್ಕೆ ನನಗೆ ಪರಿಚಯ ಇರೋರೊಬ್ಬರ ಹತ್ರ ಹೋಗಿ ರಾತ್ರಿ ಎಲ್ಲ ನಿದ್ದೆಗೆಟ್ಟು ನೀಲಿಯವ್ರ ಮೇಣದ ಗೊಂಬೆ ಮಾಡಿಸ್ಕೊಂಡು ಬಂದಿದ್ದೀನಿ. ನಿಮಗೆ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಪ್ಲೀಸ್ ಕೋಪ ಮಾಡ್ಕೊಬಿಡಿ ಮೇಡಮ್. ಯಾಕೆ ಮೇಡಮ್ ಏನೂ ಮಾತಾಡ್ತಾ ಇಲ್ಲ? ಬೇಜಾರಾಯ್ತಾ? ಸಾರಿ ಮೇಡಮ್. ಈ ಗೊಂಬೆಗೆ ಜೀವ ಇಲ್ಲ ಅಂದ್ರು ನೀಲಿ ನನ್ನ ಕಣ್ಮುಂದೆ ಬರೋ ಹಾಗೆ ಮಾಡಿದ್ರಲ್ಲ, ನನಗೆ ಸಮಾಧಾನ ಆಯಿತು. ಥ್ಯಾಂಕ್ ಯು ಈ ಬೊಂಬೆನ ಮಾಡಿಸ್ ತಂದಿದ್ದಕ್ಕೆ. ಅಬ್ಬ, ಅಂತೂ ಸಮಾಧಾನ ಆದ್ರಾ? ನನಗೆ ಇವಾಗ ಜೀವ ಬಂತು. ಯಾಕೆ ಮೇಡಮ್ ಅಷ್ಟೊಂದು ಬೇಜಾರಾಗ್ತೀರಾ? ಸ್ವಲ್ಪ ಸಮಾಧಾನ ಅನ್ನೋದು ಜೊತೆಗೆ ಇಟ್ಕೊಂಡಿರಿ. ಜೊತೆಗಿರೋರನ್ನ ಕಳ್ಕೊಂಡ್ರೆ ಆಗೋ ನೋವು ಏನು ಅಂತ ಅವರೊಬ್ಬರಿಗೆ ಗೊತ್ತು. ಅರ್ಥ ಆಗುತ್ತೆ ಮೇಡಮ್. ನೀವು ನೀಲಿಯವ್ರನ್ನ ಎಷ್ಟು ಇಷ್ಟಪಡ್ತಾ ಇದ್ರಿ, ಅವ್ರನ್ನ ಎಷ್ಟು ಹಚ್ಕೊಂಡಿದ್ರಿ ಅನ್ನೋದು ನಿಮ್ಮ ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ. ನೀಲಿಯವ್ರನ್ನ ಕಳ್ಕೊಂಡಾಗಿಂದ ನಿಮ್ಮ ಬಟ್ಟೆನೇ ಬದಲಾಯಿಸಿಲ್ಲ. ಹೆಣ್ಮಕ್ಳು ಯಾವತ್ತೂ ಜಾಸ್ತಿ ಒತ್ತು ಕೊಡೋದು ಅಂದ ಚಂದಕ್ಕೆ, ಆದರೆ ನೀವು ಅದು ಯಾವುದನ್ನು ಲೆಕ್ಕಕ್ಕೆ ತಗೊಂಡಿಲ್ಲ. ನನ್ನ ಕೈಲಿ ಬೇರೇನೂ ಮಾಡೋಕ್ಕಾಗ್ತಾ ಇಲ್ಲ. ಅಟ್ಲೀಸ್ಟ್ ಈ ಬೊಂಬೆ ಮೂಲಕ ನಿಮ್ಮ ಮುಖದಲ್ಲಿ ಒಂದು ಸಣ್ಣ ನಗು ನೋಡೋ ಆಸೆ.
ಮುಖದಲ್ಲಿ ಒಂದು ದೊಡ್ಡ ಅಲೆ ಅಲ್ಲದೆ ಇದ್ರು ಸಣ್ಣ ನಗು ತರಿಸೋದಕ್ಕೆ ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ದೀನಿ ಮೇಡಮ್. ದಯವಿಟ್ಟು ಇದಕ್ಕಾದ್ರೂ ಬಾಗಿಲು ತೆಗೀರಿ ಪ್ಲೀಸ್. ನೋಡು, ನೀಲಿ ಗೊಂಬೆ ತಂದು ನನಗೆ ಸಮಾಧಾನ ಮಾಡಿದ್ಯಾ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ಅದನ್ನೇ ಬಳಸ್ಕೊಂಡು ಒಳಗಡೆ ಬರೋ ಪ್ರಯತ್ನ ಮಾಡಬೇಡ, ಚೆನ್ನಾಗಿರೋದಿಲ್ಲ. ಮೇಡಮ್, ನೀವು ಬಾಗಿಲು ತೆಗೀಲಿ ಅಂತ ನಾನೇನು ಬೊಮ್ಮೆ ತರಲಿಲ್ಲ, ನೀವು ಖುಷಿಯಾಗಿರಲಿ ಅಂತ ಇದನ್ನು ತಂದಿದ್ದು. ಅಷ್ಟಕ್ಕೂ ನಾನು ಒಳಗೆ ಬರಬೇಕು ಅಂದರೆ ಇವಾಗಲೇ ಬರ್ತೀನಿ. ಸಾಧ್ಯನೇ ಇಲ್ಲ. ಅದು ಹೇಗೆ ಬರಕ್ಕೆ ಸಾಧ್ಯ? ಡೋರ್ ಲಾಕ್ ಮಾಡಿದ್ದೀನಿ. ಏನು ಮೇಡಮ್ ನೀವು, ನಾನು ಒಳಗೆ ಬರೋಕ್ಕಾಗದೆ ಆ ಬೊಮ್ಮೆ ಅಂತ ನಿಟ್ಬಿಡ್ತೀನಾ? ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಟಂಟಡಾನ್ ಹೇರ್ ಪಿನ್ ಇದನ್ನು ಉಪಯೋಗಿಸ್ಕೊಂಡೆ ನಾನು ನಿಮ್ಮ ಮನೆಗೆ ಬಾಗಿಲು ತಗೊಂಡು ಒಳಗೆ ಬಂದಿದ್ದು. ಈ ತರಹದ ಟೆಕ್ನಾಲಜಿಗಳಲ್ಲಿ ನಾವು ಬಹಳ ಮುಂದುವರೆದು ಬಿಟ್ಟಿದ್ದೀವಿ. ಇದನ್ನು ಉಪಯೋಗಿಸ್ಕೊಂಡು ನಾನು ನಿಮ್ಮ ಮನೆ ಒಳಗೆ ಯಾವ ಬೇಕಾದ್ರೂ ಬರ್ಬೋದು. ಆದರೆ ನೀವೇ ಬಾಗಿಲು ತೆಗೆದು ನನ್ನ ಕರೆಯೋ ತನಕ ನಾನು ಒಳಗೆ ಬರೋದಿಲ್ಲ. ನನ್ನ ಬಾಗಿಲು ತೆಗಿಯಲ್ಲ, ನೀನು ಒಳಗೂ ಕರೆಯಲ್ಲ. ನನಗೆ ಗೊತ್ತು ಮೇಡಮ್, ನೀವು ಇದೇ ಆನ್ಸರ್ ಮಾಡ್ತೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕೆ ನನ್ನ ಒಳಗೆ ಕರೆಯಲ್ಲ ಅಂತಲೂ ಗೊತ್ತು. ಯಾಕಂದರೆ ನಾನು ಒಳಗೆ ಬಂದರೆ ನನ್ನ ಗುಣ, ನನ್ನ ಮಾತು, ನನ್ನ ಒಳ್ಳೆತನ ಇದೆಲ್ಲ ನೋಡಿ 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 ನನ್ನ ಕಂಡ್ರೆ ಇಷ್ಟ ಆಗ್ಬಿಡುತ್ತೆ ನಿಮಗೆ. ಅದಕ್ಕೆ ಆಮೇಲೆ ನೀವು ನನ್ನನ್ನು ಲವ್ ಮಾಡಿಬಿಡ್ತೀರಾ. ಅದಕ್ಕೆ ನೀವು ನನ್ನನ್ನು ಒಳಗಡೆ ಕರ್ಕೋತಲ್ಲ. ಹುಚ್ಚಿನ ಥರ ಮಾತಾಡ್ಬೇಡ. ನಾನು ಇನ್ನ ಇಷ್ಟಪಡ್ತಿಲ್ಲ, ಒಳಗಡೆ ಕೂಡ ಸೇರಿಸೋದಿಲ್ಲ. ಇದು ಸುಳ್ಳು ಮೇಡಮ್. 100% ನೀವು ನನ್ನ ಲವ್ ಮಾಡ್ತೀರಾ, ಅದು ನನ್ನ ಗ್ಯಾರಂಟಿ ಇದೆ. ಏನು ಮಾತಾಡ್ತಿದ್ಯಾ ನೀನು? ಅವತ್ತು ಬಂದು ನೀವು ಚಿಕ್ಕ ಯಜಮಾನ್ರಿಗೆ ಸೇರಿದವರು, ನಿಮ್ದು ಅವ್ರದ್ದು ಬೆಸ್ಟ್ ಜೋಡಿ. ನನ್ನ ಮನಸ್ಸಲ್ಲಿ ತಪ್ಪು ಭಾವನೆ ಇತ್ತು, ಅದನ್ನೆಲ್ಲ ಮರ್ತ್ಬಿಡಿ ಅಂತ ಬಡಾಯಿ ಕೊಚ್ಕೊಂಡೆ. ಇವತ್ತು ನೋಡಿದ್ರೆ ಹೀಗೆ ಮಾತಾಡ್ತಿದ್ಯಲ್ಲ. ಹಾಗೆಲ್ಲ ಹೇಳಿಲ್ಲ ಅಂತ ನಾನೇನು ಹೇಳಿದೆ? ನೋಡಿ, ನೀವು ಚಿಕ್ಕ ಯಜಮಾನ್ರಿಗೆ ಇನ್ನೂ ಮಿಸ್ಸಸ್ ಆಗಿಲ್ಲ. ನೀವು ಅವ್ರಿಗೆ ಮಿಸ್ಸಸ್ ಆಗೋ ತನಕ ನಾನ್ಯಾಕೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳಿ? ಅಂದರೆ ನೋಡಿ ಮೇಡಮ್, ನಾನು ನಿಮ್ಮನ್ನು ತುಂಬ ಲವ್ ಮಾಡ್ತಾ ಇದ್ದೆ, ಇವಾಗಲೂ ಮಾಡ್ತಾ ಇದ್ದೀನಿ. ನಿಜ ಹೇಳಬೇಕು ಅಂದರೆ ಲವ್ ಅಲ್ಲಿ ನಾನು ಚಿಕ್ಕ ಯಜಮಾನ್ರಿಗಿಂತ ಸೀನಿಯರು. ನಾನು ಲವ್ ಮಾಡ್ತಾ ಇದ್ದಾಗ ನಿಮಗೂ ನನ್ನ ಮೇಲೆ ಮನಸ್ಸಿತ್ತು, ಪ್ರೀತಿ ಇತ್ತು. ಅದು ನೀವು ನನಗೆ ಹೇಳೋಕ್ಕಾಗಲಿಲ್ಲ, ಅದು ನನಗೆ ಗೊತ್ತು. ಆಮೇಲೆ ಏನಾಯ್ತೋ ಏನೋ, ನೀವು ಚಿಕ್ಕ ಯಜಮಾನ್ರ ಜೊತೆಗೆ ನಿಶ್ಚಿತಾರ್ಥ ಒಪ್ಕೊಂಡ್ರಿ. ಇವಾಗಲೂ ನಿಮ್ಮ ಮನಸ್ಸಲ್ಲಿ ನಾನಿದ್ದೀನಿ, ನನಗೆ ಗೊತ್ತು. ನೀವು ಹೇಳ್ತಿಲ್ಲ ಅಷ್ಟೇ. ಹೀಗೆಲ್ಲ ಇರುವಾಗ ನಾನು ಏನು ಪ್ರಯತ್ನನೇ ಮಾಡಲಿಲ್ಲ ಅಂದರೆ ನೀವು ನನಗೆ ಲೈಫ್ ಲಾಂಗ್ ಸಿಗೋದೇ ಇಲ್ಲ ಅಲ್ವಾ? ಛೇ, ಹೀಗೆ ಯೋಚನೆ ಮಾಡ್ತೀವ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಮೇಡಮ್, ಈ ಜಗತ್ತಲ್ಲಿ ಪ್ರೀತಿಗಿಂತ ಪವಿತ್ರವಾದದ್ದು ಬೇರೆ ಏನೂ ಇಲ್ಲ ಅಂತ ಹೇಳ್ತಾರೆ. ಆ ಪ್ರೀತಿಗೋಸ್ಕರ ನಾನು ಪ್ರಯತ್ನ ಪಡಬಾರ್ದಾ? ನಿಮಗಿನ್ನೂ 3 ಗಂಟೆ ಬಿದ್ದಿಲ್ಲ. 3ನೇ ಗಂಟೆ ಬೀಳೋದಕ್ಕಿಂತ ಮುಂಚೆನೂ ನಿಮ್ಮ ಮನಸ್ಸು ಚೇಂಜ್ ಆಗಿ ನಾನೇ ಬೇಕು ಅಂತ ಓಡ್ ಬಂದರೂ ಬರ್ಬೋದಲ್ವಾ? ಅಲ್ಲಿ ತನಕ ನಾನು ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಇದಕ್ಕೆ ನಿನ್ಕೊಂಡ್ರೆ ನನಗೆ ಇಷ್ಟ ಆಗೋದಿಲ್ಲ. ಇವಾಗ ಕಷ್ಟ ಆಗ್ಬೋದು ಮೇಡಮ್, ಹೋಗ್ತಾ ಹೋಗ್ತಾ ಇಷ್ಟ ಆಗುತ್ತೆ. ನೀವು ಚೇಂಜ್ ಆಗ್ತೀರಾ? ಇಲ್ಲ, ನನ್ನ ಬದಲು ಆಗೋದಿಲ್ಲ. ನಿಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ರೆ ಬಾಗಿಲು ತೆಗೀರಿ, ನನ್ನ ಜೊತೆಗಿರಿ. ನೀವು ನನ್ನ ಜೊತೆಗೆ ಇದ್ಮೇಲೂ ನನ್ನ ಮೇಲೆ ಪ್ರೀತಿ ಹುಟ್ಟಲಿಲ್ಲ ಅಂತಂದರೆ ನಾನು ನಿಮ್ಮ ಜೊತೆಗೆ ಇರೋದೇ ಇಲ್ಲ, ಹೊಟ್ಟೋಗ್ಬಿಡ್ತೀನಿ. ಯಾಕೆ ಮೇಡಮ್, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಅಲ್ವಾ? ಬಾಗಿಲು ತೆಗೆದ್ರೆ ನನ್ನ ಮೇಲೆ ಲವ್ ಆಗೋಗುತ್ತೆ ಅಂತ ಭಯನಾ? ನನಗೆ ನಿನ್ನ ಮೇಲೆ ಲವ್ವೂ ಇಲ್ಲ ಗಿವ್ವೂ ಇಲ್ಲ. ಮತ್ತೆ ಬಾಗಿಲು ತೆಗೀರಿ.